ಅಂತ 8 ಬಾರಿ ಮಾರ್ಚ್ 10ರೊಳಗೆ ಬೆಳೆ ವಿಮೆ ಹಣ ಜಮಾ ಭರವಸೆ. ಜ್ಯೂಸ್ ಕುಡಿದು ಉಪವಾಸ ಸತ್ಯಾಗ್ರಹ ಹಿಂಪಡೆದ ರೈತರು. ಹೌದು, ಇದು ಚಳ್ಳಕೆರೆ ನಗರದ ತಾಲೂಕು ಕಚೇರಿ ಮುಂದೆ ಬೆಳೆ ವಿಮೆ ಬಿಡುಗಡೆ ಮಾಡುವಂತೆ ರೈತ ಸಂಘದ ಮುಖಂಡರು ಪ್ರತಿಭಟನೆ ಸ್ಥಳಕ್ಕೆ ಜಂಟಿ ಕೃಷಿ ನಿರ್ದೇಶಕ ಡಾಕ್ಟರ್ ಮಂಜುನಾಥ್, ತಹಶೀಲ್ದಾರ್ ರೆಹನ್ ಪಾಷಾ ಭೇಟಿ ನೀಡಿ ಬೆಳೆ ವಿಮೆ ಹಣವನ್ನು ಮಾರ್ಚ್ 10ರೊಳಗೆ ರೈತರ ಖಾತೆಗೆ ಜಮಾ ಮಾಡಲಾಗುವುದು ಎಂದು ಜಂಟಿ ಕೃಷಿ ನಿರ್ದೇಶಕ ಡಾಕ್ಟರ್ ಮಂಜುನಾಥ್ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಉಪವಾಸ ಸತ್ಯಾಗ್ರಹ ಹಮ್ಮಿಕೊಂಡಿದ್ದ ರೈತರು ತಮ್ಮ ಹೋರಾಟವನ್ನು ಹಿಂಪಡೆದರು. ನಗರದ ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ವಿವಿಧ ರೈತ ಸಂಘಟನೆಗಳ ನೇತೃತ್ವದಲ್ಲಿ ಉಪವಾಸ ಸತ್ಯಾಗ್ರಹ ನಡೆಯುತ್ತಿದ್ದು, ಬೆಳೆ ಹಾನಿಗೆ ಸಂಬಂಧಿಸಿದ ವಿಮೆ ಪರಿಹಾರವನ್ನು ಶೀಘ್ರ ಬಿಡುಗಡೆ ಮಾಡಬೇಕು ಎಂದು ರೈತರು ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ಸ್ಥಳಕ್ಕೆ ಭೇಟಿ ನೀಡಿದ ಜಂಟಿ ಕೃಷಿ ನಿರ್ದೇಶಕ ಡಾಕ್ಟರ್ ಮಂಜುನಾಥ್ ಅವರು ಪ್ರತಿಭಟನಾಕಾರರೊಂದಿಗೆ ಮಾತುಕತೆ ನಡೆಸಿ ಸಂಬಂಧಿಸಿದ ಇಲಾಖೆಯೊಂದಿಗೆ ಚರ್ಚಿಸಿ ಮಾರ್ಚ್ 10ರೊಳಗೆ ಹಣ ಬಿಡುಗಡೆ ಮಾಡುವ ಕ್ರಮ ಕೈಗೊಳ್ಳುವುದಾಗಿ ತಿಳಿಸಿದ್ದಾರೆ. ಅವರ ಭರವಸೆಯಿಂದ ಮನವೊಲಿದ ರೈತರು ಹೋರಾಟವನ್ನು ಹಿಂಪಡೆದು ಬಳಿಕ ಜಂಟಿ ಕೃಷಿ ನಿರ್ದೇಶಕರು ಮುಖಂಡ ಕೆಪಿ ಭೂತಯ್ಯ ಅವರಿಗೆ ಜ್ಯೂಸ್ ಕುಡಿಸುವ ಮೂಲಕ ಉಪವಾಸ ಸತ್ಯಾಗ್ರಹವನ್ನು ಅಧಿಕೃತವಾಗಿ ಅಂತ್ಯಗೊಳಿಸಲಾಯಿತು. ಈ ಸಂದರ್ಭದಲ್ಲಿ ರೈತ ಸಂಘಟನೆಗಳ ಮುಖಂಡರು ಹಾಗೂ ಹಲವು ರೈತರು ಉಪಸ್ಥಿತರಿದ್ದರು. ಇವರು ಕಾರ್ಪೊರೇಟರ್ ಕಂಪನಿಗೆ ಕೊಟ್ಟು ಏನೋ ಒಂಥರ ದುಡ್ಡು ಮಾಡುವಂತಹ ದಂಡ ಇಟ್ಕೊಂಡಿದ್ದಾರೆ. ದುಡ್ಡು ಮಾಡೋದಂದ್ರೆ ಓಸಿಯಾಡ್ದಂಗೆ ನಾವು 100 ರೂಪಾಯಿ 1000 ರೂಪಾಯಿ ಕೊಡೋದು, ಆಮೇಲೆ ಕಿತ್ಕೊಳ್ಳೋದು. ಇದು ಒಂದು ವಿಮೆ ಕಂಪನಿಯ ಒಂದು ಕಾರ್ಯತಂತ್ರ. ಆ ನಿಟ್ಟಿನಲ್ಲಿ ಇವತ್ತು ಹಬ್ಬ ಬಂದಿದೆ, ಯುಗಾದಿ ಹಬ್ಬ. ಯುಗಾದಿ ಹಬ್ಬಕ್ಕೆ 2023ರಲ್ಲಿ ಯುಗಾದಿ ಹಬ್ಬಕ್ಕೆ ದುಡ್ಡು ಹಾಕ್ದಂಗೆ ಈ ಸಾರಿನೂ ಯುಗಾದಿ ಹಬ್ಬಕ್ಕೆ ದುಡ್ಡು ಹಾಕ್ಬೇಕು. ರೈತರಿಗೆ ಇವತ್ತು ಬೆಳೆಯಿಂದ ಮಳೆಯಿಂದ ಎಲ್ಲಾ ಬೆಳೆಗಳು ಕಳ್ಕೊಂಡಿದ್ದಾರೆ. ಶೇಂಗಾ ನೋಡಿದ್ರೆ 4 ಪಲ್ಲ ಬೀಜ, ಒಂದು ಚೀಲ ಕಡ್ಲೆಕಾಯಿಗಿಲ್ಲ. ಉಳ್ಳಾಗಡ್ಡೆ ನೋಡಿದ್ರೆ ಕೆಲವೇ ಇಲ್ಲ. ಟೊಮೆಟೊ ನೋಡಿದ್ರೆ ಯಾರನ್ನು ತಗೊಳ್ಳೋದೇ ಇಲ್ಲ. ಬೇಕು, ಬೇಕೇ ಬೇಕು. ಬೆಳೆ ವಿಮೆ ಕೊಡದೇ ಇದ್ದರೆ ಹೋರಾಟ. ಬೆಳೆ ವಿಮೆ ಕೊಡದೇ ಇದ್ದರೆ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಯಾತಕ್ಕಾಗಿ ಹೋರಾಟ, ಎಲ್ಲಿಯ ತನಕ ಹೋರಾಟ. ರೈತರ ಹೋರಾಟಕ್ಕೆ ಬೇಕೇ ಬೇಕು. ಆ ಬೆಳೆ ವಿಮೆನ ಮತ್ತೆ ರೈತ ಬ್ಯಾಂಕ್ ಹಾಕ್ಸಲಿಕ್ಕೆ ಪ್ರತಿ ವರ್ಷನ ನಾವು ಪ್ರಯತ್ನ ಹಾಕ್ಸಬೇಕಾ? ಇದು ಮಾನದಂಡ ಸರಿನಾ? ಬೆಳೆ ವಿಮೆ ಕಟ್ಟಬೇಕಾದ್ರೆ ಜುಲೈ 30ನೇ ತಾರೀಕು ಒಳಗಾಗಿ ಎಲ್ಲ ಬ್ಯಾಂಕಲ್ಲಿ ಹಣ ತುಂಬ್ರೆ ಅಂತ ಪತ್ರಿಕೆಯಲ್ಲಿ ಬರುತ್ತೆ, ಟಿವಿಯಲ್ಲಿ ಬರುತ್ತೆ, ವಿಡಿಯೋದಲ್ಲಿ ಬರುತ್ತೆ. ರೈತ ಪರವಾಗಿ ಇರ್ತಕ್ಕಂಥವ್ರು ಈ ಹಿಂದೆನೂ ಸಹ 2023-24 ಈ ತರ ಅವಾಗೂ ಸಹ ಬರಗಾಲನೂ ಇತ್ತು. ಯಾಕೆಂದ್ರೆ ಮುಂಗಾರನ್ನು ಮಳೆ ಸರಿಯಾಗಿ ಬರಲಿಲ್ಲ, ಹಿಂಗಾರಲ್ಲೂ ಆಗಿಲ್ಲ. ಅವಾಗ ಒಂದು ಸ್ವಲ್ಪ ಇಲ್ಲ ನಮಗೆ ಅಂದ್ರೆ ವಿಶೇಷವಾಗಿ ನಮಗೆ ಚಳ್ಳಕೆರೆ ತಾಲೂಕಲ್ಲಿ ಯುಗಾದಿ, ದಸರಾ ಇವು ಬಹಳ ಮುಖ್ಯ ಇರುತ್ತೆ. ಅದಕ್ಕಾದ್ರೂ ನೀವು ಒಂದು ಸ್ವಲ್ಪ ಬೆಳೆ ವಿಮೆ ಇದು ಮಾಡ್ತೀವಿ ಅಂತೇಳಿ ನಾವು, ಅವರು ಡಿ.ಸಿ ಸಾಹೇಬರು ಮತ್ತೆ ನಮ್ಮ ಜನಪ್ರತಿನಿಧಿಗಳು ಮಾಡಿರ್ತಕ್ಕಂಥ ಪ್ರಯತ್ನದ ಫಲವಾಗಿ ಇನ್ನೇನು ಹಬ್ಬ ಸ್ಟಾರ್ಟ್ ಆಗಬೇಕು ಅವಾಗಲೇ 284 ಕೋಟಿ ರೂಪಾಯಿನೂ ಜಮಾ ಆಗುವಂಥದ್ದು ಆಗಿದೆ. ಈಗಲೂ ಸಹ ನೀವು ಕೇಳ್ತಾ ಇದ್ದೀರಿ, ಈಗಾಗಲೇ ಪ್ರಯತ್ನಗಳು ಸಹ ನಡೆದಿದೆ. ಬಹುಶಃ ಒಂದು 15ರ ಆಸುಪಾಸು ಅದರ ಒಳಗೂ ಆಗ್ಬೋದು, ಅದರ ನಂತರನೂ ಆಗ್ಬೋದು. ಸೊ ಇದನ್ನ ಮಾಡುವಂಥದ್ದನ್ನು ಪ್ರಾಮಾಣಿಕವಾಗಿ ನಾವು ನಿಮಗೆ ಬೆಳೆ ವಿಮೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ನಾನು ಈ ವಿಚಾರವಾಗಿ ಈಗಾಗಲೇ ನಮ್ಮ ಕೇಂದ್ರ ಕಚೇರಿಯ ನಮ್ಮ ಹಿರಿಯ ಅಧಿಕಾರಿಗಳ ಜೊತೆನೂ ಮಾತಾಡಿದ್ವಿ. ಅವರು ಸಂಪರ್ಕದಲ್ಲಿದ್ದಾರೆ. ಇದಾಗೋದಂದ್ರೆ ಒಂದು ಡೇಟಾ ಅದನ್ನು ಬಂದು ನಮ್ಮ ಬೆಳೆ ವಿಮೆ ಪೋರ್ಟಲ್ ಇರುತ್ತೆ. ಬೆಳೆ ವಿಮೆ ಪೋರ್ಟಲ್ಗೆ ನಾವು ಕರ್ನಾಟಕ ರೈತ ಸುರಕ್ಷಾ ಬೆಳೆ ವಿಮೆ ಸಂರಕ್ಷಣಾ ಪೋರ್ಟಲ್ ಅಂತ ಹೇಳ್ತೇವೆ. ಆ ಪೋರ್ಟಲ್ಗೆ ಅಪ್ಲೋಡ್ ಆದ ಒಂದು 3-4 ದಿನದಲ್ಲಿ ಡೇಟಾ ಪ್ರೊಸೆಸ್ ಆಗುತ್ತೆ. ನಂತರ ಇನಿಷಿಯೇಟ್ ಮಾಡ್ತಕ್ಕಂಥದ್ದು ಮಾಡೋಣ. ಲಾಸ್ಟ್ ಟೈಮೂ ಸಹ ನಮ್ಮ ಜಿಲ್ಲೆಗೆ ರಾಜ್ಯದಲ್ಲಿ ಫಸ್ಟ್ ಬೆಳೆ ವಿಮೆ ಬಿದ್ದಿರ್ತಕ್ಕಂಥದ್ದು. ಅದೇ ರೀತಿಯಲ್ಲಿ ಈ ಸಾರಿನೂ ಪ್ರಯತ್ನ ಮಾಡೋಣಂತೆ. ಸೊ ಹಾಗಾಗಿ ನಾನು ಏನು ನಮ್ಮ ಭೂತಣ್ಣವರಿದ್ದಾರೆ, ಬಹಳಷ್ಟು ಕಾಳಜಿ ಇರ್ತಕ್ಕಂಥವ್ರು. ಇದನ್ನ ನಿಮ್ಮ ಕಾಳಜಿನೂ ಸಹ ನಾನು ಈಗಾಗಲೇ ಮನವರಿಕೆ ಮಾಡಿದ್ದೀನಿ, ಪ್ರಯತ್ನ ಮಾಡೋಣ ಅಂತ ಹೇಳಿದ್ದಾರೆ. ನಮ್ಮ ಹೆಡ್ ಆಫೀಸಲ್ಲೂ ನಿಮ್ಮ ಬಗ್ಗೆ ಬಹಳ ಕಾಳಜಿ ಸರ್ವೆ ನಂಬರ್ಗಳು ಏಕ ರೀತಿಯಾಗಿ ಅನ್ವಯ ಆಗುತ್ತೆ. ಈಗ ನಾವಿಲ್ಲಿ ಕೇಳ್ತಿರೋದು ಜಿಲ್ಲೆಗೆ ಬೆಳೆ ವಿಮೆಯನ್ನು ಈ ವರ್ಷದ ಕೊಡಬೇಕು ಅಂತ. ನಾವು ಕೇಳ್ತಿರೋದು ಕುತ್ಕೊಂಡು ಬೇರೆ ವಿಷಯ ಅಲ್ಲ. ಇಡೀ ನಮ್ಮ ಜಿಲ್ಲೆಗೆ ಯಾವ